ಅಪ್ಪಟ ದೈವ ಭಕ್ತರಾಗಿರುವಂತಹ ಸಿಎಂ ಡಿಕೆ ಶಿವಕುಮಾರ್ಗೆ ಈಗ ವರುಣನ ಕೃಪೆ ಸಿಕ್ಕಿದೆ. ನೋಡಿ, ಕೊನೆ ಗಳಿಗೆಯಲ್ಲಿ ಈಗ ಸಿಎಂ ಡಿಕೆ ಶಿವಕುಮಾರನ್ನ ವರುಣ ದೇವ ಕಾಪಾಡಿರುವಂಥದ್ದು. ರಾಜ್ಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಮಳೆ ಆಗದ ಇರುವಂತಹ ಹಿನ್ನೆಲೆಯಲ್ಲಿ ಏನು ತಮಿಳುನಾಡಿಗೆ ನೀರು ಬಿಡುವಂತಹ ವಿಚಾರ ಸಾಕಷ್ಟು ತಲೆನೋವಾಗಿತ್ತು. ಈಗ ಅಪ್ಪಟ ದೈವ ಭಕ್ತ ಸಿಎಂ ಡಿಕೆ ಶಿವಕುಮಾರ್ಗೆ ವರುಣನ ಕೃಪೆ ಸಿಕ್ಕಿದೆ. ಕೊನೆ ಗಳಿಗೆಯಲ್ಲಿ ಸಿಎಂ ಡಿಕೆ ಶಿವಕುಮಾರನ್ನ ವರುಣ ದೇವ ಕಾಪಾಡಿರುವಂಥದ್ದು. ಇಲ್ಲಿ ಟೆನ್ಷನ್ ನಲ್ಲಿದ್ದ ಬಂಡೆಯನ್ನ ಮಳೆರಾಯ ಪಾರ್ ಮಾಡಿರುವಂಥದ್ದು. ಕ್ಷಣ ಕ್ಷಣಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿದ್ರು ಡಿಕೆ ಶಿವಕುಮಾರ್. ಮಳೆಯಿಂದ ಡ್ಯಾಂಗಳಿಗೆ ಈಗ ಭಾರಿ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ಗೆ ಮುಳುವಾಗಿತ್ತು ಸಿಡಬ್ಲ್ಯೂಎಂಎ ಆದೇಶ. 15 ದಿನಗಳ ಕಾಲ ನಿತ್ಯ 3500 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲು ಆದೇಶವನ್ನ ಮಾಡಲಾಗಿತ್ತು. ಬರದ ನಡುವೆ ಸಿಡಬ್ಲ್ಯೂಎಂಎ ಆದೇಶ ಡಿಕೆ ಶಿವಕುಮಾರ್ಗೆ ಸಂಕಷ್ಟವನ್ನ ತಂದೊಡ್ಡಿತ್ತು. ಭಾರಿ ಮಳೆಯಿಂದಾಗಿ ಸಂಕಷ್ಟದಿಂದ ಈಗ ಡಿಕೆ ಶಿವಕುಮಾರ್ ಪಾರಾಗಿದ್ದಾರೆ. ನೋಡಿ, ಕೊನೆ ಗಳಿಗೆಯಲ್ಲಿ ಮಳೆ ಕಾಪಾಡುವಂಥದ್ದು ಇಲ್ಲಿ ಡಿಕೆ ಶಿವಕುಮಾರ್ ಅವರನ್ನ. ಈ ಸಿಡಬ್ಲ್ಯೂಎಂಎ ಒಂದು ಆದೇಶ ಏನಿತ್ತು, ಪ್ರತಿದಿನ ಅಂದರೆ 15 ದಿನಗಳ ಕಾಲ ಪ್ರತಿದಿನ 3500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತ ಆದೇಶವನ್ನು ನೀಡಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟಗಳು ನಡೆದವು. ನಾವು ನೀರನ್ನು ಬಿಡೋದಿಲ್ಲ ಅಂತ. ಇದು ಸಿಎಂ ಡಿಕೆ ಶಿವಕುಮಾರ್ಗೆ ತಲೆನೋವಾಗ್ಬಿಟ್ಟಿತ್ತು. ಹೇಗಪ್ಪ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಳ್ಳುವಂಥದ್ದು ಅಂತ. ಯಾಕಂದರೆ ಸಿಡಬ್ಲ್ಯೂಎಂಎ ಆದೇಶವನ್ನು ನಿರಾಕರಣೆ ಮಾಡುವಂಥದ್ದಲ್ಲ, ಹೇಗೆ ನಮಗೆ ನೀರನ್ನು ಹೇಗೆ ಬಿಡೋದು ಅಂತ ಟೆನ್ಷನ್ ಆಗಿತ್ತು. ಕೊನೆಗೂ ಈಗ ನೋಡಿ, ಮಳೆರಾಯ ಕರುಣೆ ತೋರಿದಾನೆ. ಅಪಾರ ದೈವ ಭಕ್ತರಾಗಿರುವಂತಹ ಡಿಕೆ ಶಿವಕುಮಾರ್ಗೆ ವರುಣನ ಕೃಪೆ ಸಿಕ್ಕಿದೆ. ಈಗ 2-3 ದಿನಗಳಿಂದ ರಾಜ್ಯದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರುವಂಥದ್ದು. ಭಾರೀ ಮಳೆಯಿಂದಾಗಿ ಈಗ ಡಿಕೆ ಶಿವಕುಮಾರ್ ಸಂಕಷ್ಟದಿಂದ ಪಾರಾಗಿದ್ದಾರೆ. ನಿನ್ನೆ ಕೂಡ ಮೈಸೂರಿಗೆ ಹೋಗಿ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದ್ರು, ಇಡುಗಾಯನ್ನ ಹೊಡೆದ್ರು. ಇದೆಲ್ಲ ಸಂಕಷ್ಟಗಳು ಏನಿತ್ತು, ಮಳೆಯಿಂದ ಆಗಿರುವಂತಹ ಸಂಕಷ್ಟ, ಇದೆಲ್ಲವೂ ಕೂಡ ಪಾರಾಗಿರುವಂಥದ್ದು. ಡಿಕೆ ಶಿವಕುಮಾರ್ಗೆ ಟೆನ್ಷನ್ ಆಗಿತ್ತು. ಏನಪ್ಪ ಮಳೆ ಇಲ್ಲ, ನಮಗೆ ನೀರಿಲ್ಲ, ನೀರು ಬಿಡೋದಾದ್ರೂ ಹೇಗೆ? ಒಂದು ಕಡೆ ನೀರು ಬಿಟ್ಟರೆ ರಾಜ್ಯದ ಜನರ ಕೆಂಗಣಿ ಗುರಿಯಾಗಬೇಕಾಗುತ್ತೆ. ನೀರು ಬಿಡೋಕ್ಕಾಗದೇನೂ ಇರೋಕ್ಕಾಗೋದಿಲ್ಲ. ಸಿಡಬ್ಲ್ಯೂಎಂಎ ಆದೇಶ ಇದೆ, ಏನು ಮಾಡೋದು ಅಂತ ಡಿಕೆ ಶಿವಕುಮಾರ್ಗೆ ತಲೆನೋವಾಗಿತ್ತು. ನೋಡಿ, ಈಗ ವರುಣಾದೇವ ಕೃಪೆ ತೋರಿರುವಂಥದ್ದು. ಕಳೆದ 2-3 ದಿನಗಳಿಂದ ಸಾಕಷ್ಟು ಮಳೆ ಆಗಿದೆ ರಾಜ್ಯದಲ್ಲಿ. ವಿಪರೀತ ಮಳೆ ಆಗಿರೋದ್ರಿಂದ ನದಿಗಳಿಗೆ ನೀರು ಒಳಹರಿವು ಹೆಚ್ಚಾಗ್ತಾ ಇದೆ. ಡ್ಯಾಮ್ಗಳು ಭರ್ತಿ ಹತ್ರ ಮುಂದಾಗ್ತಿವೆ. ಇದರಿಂದ ತಮಿಳುನಾಡಿಗೆ ನೀರನ್ನ ಬಿಡಲಾಗ್ತಾ ಇರುವಂಥದ್ದು. ಕಾವೇರಿ ನದಿ ನೀರು ಬಿಕ್ಕಟ್ಟು ಹಿನ್ನೆಲೆ ಇಂದು ಸರ್ವಪಕ್ಷ ಸಭೆಯನ್ನ ಕರೆದಿರುವಂಥದ್ದು. ಕಾವೇರಿ ನದಿ ವಿಚಾರಕ್ಕೆ ಸರ್ವಪಕ್ಷ ಸಭೆಯನ್ನ ಕರೆದಿರುವಂಥದ್ದು. ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಸರ್ವಪಕ್ಷಗಳ ಸಭೆಯನ್ನ ಮಾಡಲಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ವಪಕ್ಷಗಳ ಸಭೆ ನಡೆಯುತ್ತೆ. ಕಾನೂನು ಹೋರಾಟದ ಕುರಿತು ಸರ್ವಪಕ್ಷ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಕರ್ನಾಟಕಕ್ಕೆ ಮುಳುವಾಗಿ ಪರಿಣಮಿಸಿತ್ತು ಈ ಸಿಡಬ್ಲ್ಯೂಎಂಎ ಆದೇಶ. ನೀರನ್ನ ಏನು ಬಿಡಬೇಕು 15 ದಿನಗಳ ಕಾಲ ಅಂತ, ನಿತ್ಯ 3500 ಕ್ಯೂಸೆಕ್ ಅನ್ನ 15 ದಿನಗಳ ಕಾಲ ತಮಿಳುನಾಡಿಗೆ ಬಿಡಬೇಕು ಅಂತ ಆದೇಶ ನೀಡಿತ್ತು. ಬರದ ನಡುವೆಯೇ ಈ ಆದೇಶದಿಂದ ರಾಜ್ಯದಲ್ಲಿ ಆಕ್ರೋಶ ಹೆಚ್ಚಾಗಿತ್ತು. ನೀರು ಹೆಚ್ಚಿದ್ರೆ ಬಿಡೋಣ, ನೀರೇ ಇಲ್ಲ ಹೇಗೆ ಬಿಡೋದು ಅನ್ನುವಂಥದ್ದು ಪ್ರಶ್ನೆ ಆಗಿತ್ತು. ಕಾವೇರಿ ನದಿ ನೀರು ಬಿಡುಗಡೆಗೆ ರೈತರಿಂದ ತೀವ್ರ ಆಕ್ರೋಶ ವ್ಯಕ್ತ ಆಗಿತ್ತು. ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಕನ್ನಡಪರ ಸಂಘಟನೆಗಳು ಕರೆ ನೀಡಿದ್ವು. ಕಾವೇರಿ ನೀರು ಹಂಚಿಕೆಯ ಬಿಕ್ಕಟ್ಟು ಸರ್ಕಾರಕ್ಕೆ ದೊಡ್ಡ ಸವಾಲಾಗ್ಬಿಟ್ಟಿತ್ತು. ಹೇಗಿದನ್ನು ನಿಭಾಯಿಸೋದು ಅಂತ. ಇನ್ನು ಸಭೆಗೆ ರಾಜ್ಯದ ಮಾಜಿ ಸಿಎಂಗಳನ್ನ ಸಿಎಂ ಡಿಕೆ ಶಿವಕುಮಾರ್ ಆಹ್ವಾನಿಸಿದ್ದಾರೆ. ಜೆಡಿಎಸ್ನಿಂದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಭೆಗೆ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಹಾಗೂ ಹಲವು ಶಾಸಕರು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದೆ ಈ ಒಂದು ಸಿಎಂ ಡಿಕೆ ಶಿವಕುಮಾರ್ ಅವರ ಸರ್ವಪಕ್ಷಗಳ ಸಭೆ. ಏನು ಚರ್ಚೆ ಆಗುತ್ತೆ ಈ ಸಭೆಯಲ್ಲಿ ಅಂದ್ರೆ, ಏನು ಒಂದು ಸರ್ವಪಕ್ಷದ ಸಭೆ ಏನಿದೆ ಅದರಲ್ಲಿ ಮಾಜಿ ಸಿಎಂಗಳು ಭಾಗಿಯಾಗ್ತಾರೆ. ಒಂದಷ್ಟು ಸಲಹೆಗಳನ್ನು ನೀಡುವಂಥದ್ದು, ಏನೆಲ್ಲ ಸಲಹೆಗಳನ್ನು ನೀಡ್ತಾರೆ ಅನ್ನುವಂಥದ್ದು ಕುತೂಹಲಕಾರಿಯಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಸಭೆ ನಡೆಯಲಿರುವಂಥದ್ದು. ಕಾನೂನು ಹೋರಾಟದ ಕುರಿತು ಸರ್ವಪಕ್ಷಗಳ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಕರ್ನಾಟಕಕ್ಕೆ ಮುಳುವಾಗಿತ್ತು ಸಿಡಬ್ಲ್ಯೂಎಂಎ ಆದೇಶ. ಅಂದರೆ ಏನು 15 ದಿನಗಳ ಕಾಲ 3500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳಿ ಸಿಡಬ್ಲ್ಯೂಎಂಎ ಆದೇಶವನ್ನು ನೀಡಿತ್ತು.
ಈಗ ನಮ್ಮಲ್ಲಿ ನೀರಿದ್ರೆ ಬಿಡ್ಬೋದಿತ್ತು, ನಮ್ಮಲ್ಲೇ ನೀರಿರಲಿಲ್ಲ, ಬರದ ಛಾಯೆ ಮೂಡ್ತಾ ಇತ್ತು. ಅಂದರೆ ನೀರಿಲ್ಲ ಸರಿಯಾಗಿ. ನೀರು ಒಂದು ವೇಳೆ ಬಿಟ್ಟಿದ್ದಿದ್ರೆ ಇಲ್ಲಿ ರಾಜ್ಯದ ಜನರ ಕೆಂಗಣ್ಣಿಗೆ ಗುರಿಯಾಗಬೇಕಿತ್ತು ಡಿ ಕೆ ಶಿವಕುಮಾರ್ ಸರ್ಕಾರ. ಈಗ ರಾಜ್ಯದಲ್ಲಿ ಮಳೆ ಆಗಿರುವಂಥದ್ದು, ಇನ್ನು ಸರ್ವ ಪಕ್ಷಗಳ ಸಭೆ ಕರೆದಿರುವಂಥದ್ದು. ಈ ಒಂದು CWMA ಆದೇಶ ಏನಿದೆ, 15 ದಿನಗಳ ಕಾಲ 3500 ಕ್ಯೂಸೆಕ್ಕನ್ನು ನೀರು ಬಿಡಬೇಕು ತಮಿಳುನಾಡಿಗೆ. ಈ ವಿಚಾರವಾಗಿ, ಕಾವೇರಿ ವಿಚಾರವಾಗಿ ಸರ್ವ ಪಕ್ಷಗಳ ಸಭೆಯನ್ನು ಡಿ ಕೆ ಶಿವಕುಮಾರ್ ಕರೆದಿದ್ದಾರೆ. ಇನ್ನು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯನ್ನು ಆಯೋಜನೆ ಮಾಡಿದ್ದು, CM ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಇನ್ನು ಸಭೆಯಲ್ಲಿ ಚರ್ಚೆಗಳಾಗುತ್ತೆ, ಈ ವಿಚಾರವಾಗಿ ಚರ್ಚೆಗಳನ್ನು ಮಾಡುವಂಥದ್ದು, ಇನ್ನು ಸಲಹೆಗಳನ್ನು ನೀಡುವಂಥದ್ದು. ಇಲ್ಲಿ ಮಾಜಿ CMಗಳು ಭಾಗಿಯಾಗ್ತಾರೆ, ಎಲ್ಲ ಪಕ್ಷಗಳ ಶಾಸಕರು, ಸದಸ್ಯರು ಎಲ್ಲರೂ ಭಾಗಿಯಾಗುವಂಥದ್ದು. ಇಲ್ಲಿ ಅವರವರ ಸಲಹೆಗಳನ್ನು ನೀಡುವಂಥದ್ದು. ಇನ್ನು ನೀವು ಗಮನಿಸ್ತಾ ಇರಬಹುದು, ಸಭೆಗೆ ಎಲ್ಲರೂ ಆಗಮಿಸ್ತಾ ಇರುವಂಥದ್ದು. ಅಂದರೆ ಗೃಹ ಕಚೇರಿ ಕೃಷ್ಣಕ್ಕೆ ಈಗ ಎಲ್ಲರೂ ಆಗಮಿಸ್ತಾ ಇರುವಂಥದ್ದು. ಅಂದರೆ ಶಾಸಕರಿರಬಹುದು, ಸರ್ವ ಪಕ್ಷಗಳ ಶಾಸಕರು, ಮಾಜಿ CMಗಳು ಆಗಮಿಸ್ತಾ ಇದ್ದಾರೆ. ಈ ಒಂದು ಸಭೆಗೆ ಮಾಜಿ CM HD ಕುಮಾರಸ್ವಾಮಿ ಕೂಡ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಸಭೆಯನ್ನು ಆಯೋಜನೆ ಮಾಡಿದ್ದು CM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ನೋಡಿ, ಈಗಾಗಲೇ ಎಲ್ಲ ಬರ್ತಾ ಇರುವಂಥದ್ದು, ಸಭೆಗೆ ಹಾಜರಾಗ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಆಗುತ್ತೆ. ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗುತ್ತೆ. ಅಂದರೆ ಕಾವೇರಿ ನದಿ ನೀರನ್ನು ತಮಿಳುನಾಡಿಗೆ ಬಿಡುವಂತಹ ವಿಚಾರವಾಗಿ ಏನು ಸಂಕಷ್ಟ ಎದುರಾಗಿದೆ, ಈ ವಿಚಾರವಾಗಿ ಚರ್ಚೆಗಳು ನಡೆಯುವಂಥದ್ದು. ಇಲ್ಲಿ ಸರ್ವ ಪಕ್ಷಗಳ ಸಭೆ ನಡೀತಾ ಇರೋದ್ರಿಂದ ಇಲ್ಲಿ ಎಲ್ಲ ನಾಯಕರು, ಎಲ್ಲ ಶಾಸಕರು ಒಂದಿಷ್ಟು ಸಲಹೆಗಳನ್ನು ನೀಡ್ತಾರೆ. ಏನು ಮಾಡಬಹುದು ಅಂದರೆ ಈ CWMA ಆದೇಶ ಏನು ನೀರನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾ ಇರುವಂಥದ್ದು, ಈ ವಿಚಾರವಾಗಿ ಚರ್ಚೆ ಆಗಲಿದೆ. ಇನ್ನು ಒಬ್ಬೊಬ್ಬರೇ ನಾಯಕರು ಆಗಮಿಸ್ತಾ ಇದ್ದಾರೆ. ನೀವು ನೋಡ್ತಾ ಇರಬಹುದು, ಇಲ್ಲಿ R ಅಶೋಕ್ ಇದ್ದಾರೆ, ಬಸವರಾಜ ಬೊಮ್ಮಾಯಿ ಬರ್ತಾ ಇರುವಂಥದ್ದು. ಅಂದರೆ ಒಬ್ಬೊಬ್ಬರೇ ನಾಯಕರು ಈಗ ಆಗಮಿಸ್ತಾ ಇದ್ದಾರೆ ಗೃಹ ಕಚೇರಿ ಕೃಷ್ಣಾಗೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ಆರಂಭ ಆಗುತ್ತೆ. ಈ ಮೀಟಿಂಗ್ನಲ್ಲಿ ಚರ್ಚೆಗಳಾಗುತ್ತೆ. ಕಾವೇರಿ ನೀರಿನ ವಿಚಾರವಾಗಿ ರೈತರು ಕೂಡ ಕರೆಯನ್ನು ನೀಡಿದರು. ಅಂದರೆ ಪ್ರತಿಭಟನೆಗೆ ಕರೆ ನೀಡಿದರು. ನೀರನ್ನು ಬಿಡುಗಡೆ ಮಾಡಿದ್ರೆ ಆಗಸ್ಟ್ 13ರಂದು ನಾವು ಕರ್ನಾಟಕ ಬಂದ್ ಮಾಡ್ತೀವಿ ಅಂತ. ಈ ವಿಚಾರವಾಗಿ ಈಗ ಸರ್ವ ಪಕ್ಷಗಳ ಸಭೆಯನ್ನು ನಡೆಸಲು ಮುಂದಾಗಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಆಗುತ್ತೆ.